ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಪ್ರಜಾವಾಣಿ ಪೇಪರ್ ಜೂನ್ 27 ನೋಡಿದ್ವಿ. ಇವತ್ತು 28ನೇ ತಾರೀಕು. ಇವತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನ್ ಇಂಪಾರ್ಟೆನ್ಸ್ ಇದೆ ಅನ್ನೋದು ನೋಡ್ತಾ ಇದ್ದೇವೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ತಮಿಳು ಹಿರಿಯ ನಟ ಕೆ ಭಾಗ್ಯರಾಜ್ ನಿಧನ ಇದೊಂದು ಬಂದಿದೆ. ಇದು ನಮ್ಗೆ ದೊಡ್ಡ ಈ ನ್ಯೂಸ್ ಆಗಲ್ಲ, ಜಸ್ಟ್ ಒಂದು ನೆನ್ಪಿಟ್ಕೋಬೇಕಷ್ಟೇ. ಕೆ ಭಾಗ್ಯರಾಜ್ ಅನ್ನೋರು ತಮಿಳು ಚಿತ್ರರಂಗಕ್ಕೆ ಸಂಬಂಧಿಸಿದವರು. ಇವರು ಭಾಗ್ಯ ಅನ್ನೋ ಒಂದು ಪತ್ರಿಕೆ ಸಂಪಾದಕರಾಗಿದ್ರಂತೆ. ಇದಷ್ಟೇ ನ್ಯೂಸ್, ಇದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ನೆಕ್ಸ್ಟ್ ಒಂದು ಇದೆ ನೋಡಿ, ಇಲ್ಲಿ LPS LPSC ನಿರ್ದೇಶಕರಾಗಿ ಜಯನ್ ನೇಮಕ. ಇದು ನಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ 2-3 ಪಾಯಿಂಟ್ ಇದೆ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ LPSC ಅಂದ್ರೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್. ಇದು ಇಸ್ರೋದ ಒಂದು ಘಟಕ. ಇವ್ರಿಗೆ ಜಯನ್ ಅವ್ರಿಗೆ 2025ರಲ್ಲಿ ನಮ್ಮ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ದೊರಕಿದೆ ಅಂತ. ಸೊ ಹಂಗಾಗಿ ನಾವು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂದ್ರೆ ಏನು ಅನ್ನೋದು ನಮ್ಗೆ ಒಂದ್ 2-3 ಪಾಯಿಂಟ್ ಗೊತ್ತಿರಬೇಕು. ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನಮ್ಮ ಭಾರತ ಸರ್ಕಾರ 2024ರಲ್ಲಿ ಆರಂಭಿಸುತ್ತಾ ಈ ಪ್ರಶಸ್ತಿಗಳನ್ನು ವಿಜ್ಞಾನ ರತ್ನ, ವಿಜ್ಞಾನಶ್ರೀ, ವಿಜ್ಞಾನ ಯುವ, ಶಾಂತಿ ಸ್ವರೂಪ ಭಟ್ನಾಗರ್ ಮತ್ತು ವಿಜ್ಞಾನ ತಂಡ ಎಂಬ 4 ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಾ. ಮೊದಲ ವಿಜ್ಞಾನ ರತ್ನ ಅಂದ್ರೆ 2024ರಲ್ಲಿ ಏನ್ ಸ್ಟಾರ್ಟ್ ಆಗುತ್ತಾ ಈ ವಿಜ್ಞಾನ ರತ್ನ ಪುರಸ್ಕಾರ, ಇದನ್ನ ಮೊದಲ ವಿಜ್ಞಾನ ರತ್ನವನ್ನು 2024ರಲ್ಲಿ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಅವರಿಗೆ ನೀಡಲಾಯಿತು. ಈ ಗೋವಿಂದರಾಜನ್ ಅವರು ಇದು ಮಲೇರಿಯಾ ಪರಾವಲಂಬಿ ಜೀವಿ ಬಗ್ಗೆ ಅನ್ವೇಷಣೆಗಾಗಿ ಇವ್ರಿಗೆ 2024ರಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿ ಲಭಿಸಿದೆ. ಈ ವಿಜ್ಞಾನ ರತ್ನ ಪುರಸ್ಕಾರ ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಈ ಆರ್ಟಿಕಲ್ ಅಲ್ಲಿ ಇನ್ನೊಂದು ಇಸ್ರೋ ಬಗ್ಗೆ ಮೆನ್ಷನ್ ಆಗಿದೆ. ಸೊ ಇಸ್ರೋ ಯಾವಾಗ್ಲೂ ಆಸ್ ಎ ಕಾಂಪಿಟೇಟರ್ ಫೀಲ್ಡ್ ಗೆ ಓದೋರಿಗೆ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಮ್ಗೆ ಇಸ್ರೋ ಬಗ್ಗೆ ಒಂದು 2-3 ಪಾಯಿಂಟ್ ಗೊತ್ತಿರಬೇಕು. PC ಎಕ್ಸಾಮ್ಗೆ ಏನು ದೊಡ್ಡ ಡೀಪ್ ಆಗಿ ಕೇಳಲ್ಲ, ರಾಕೆಟ್ ಸೈನ್ಸ್ ಏನ್ ಕೇಳಲ್ಲ. ಗೊತ್ತಿರೋದ ಒಂದ್ 2-3 ಪಾಯಿಂಟ್ ನಾವು ಎಲಿಮಿನೇಷನ್ ಮಾಡಬಹುದು MCQ ಇರೋದ್ರಿಂದ. ಒಂದ್ 2-3 ಬೇಸಿಕ್ ಪಾಯಿಂಟ್ಸ್ ನಾವು ಯಾವಾಗ್ಲೂ ಗೊತ್ತಿರಲೇಬೇಕು. ಸೊ ಇಸ್ರೋ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದನ್ನ ಆಗಸ್ಟ್ 15, 1969 1969 ಅಲ್ಲಿ ಸ್ಥಾಪಿಸಲಾಗುತ್ತಾ. ಇದ್ರ ಮುಖ್ಯ ಕಚೇರಿ ನಮ್ಮ ಕರ್ನಾಟಕದ ಬೆಂಗಳೂರಿನಾಗಿದೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದರ ಪ್ರಸ್ತುತ ಅಧ್ಯಕ್ಷರು ವಿ ನಾರಾಯಣನ್ ಇದ್ದಾರೆ. ಈ ಇಸ್ರೋವನ್ನು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಸ್ಥಾಪನೆ ಮಾಡ್ತಾರ. ಹಾಗಾಗಿ ಇವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗುತ್ತಾ. ಇಸ್ರೋ ಬಗ್ಗೆ 2023ರಲ್ಲಿ ಒಂದು ಕ್ವಶನ್ ಬಂದಿತ್ತು. ಈಗ ನೋಡಿ UPSC ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಯಾವ ಕ್ವಶನ್ಸ್ ಬರ್ತಾವಲ್ಲ ಅವು ವೆರಿ ಇಂಪಾರ್ಟೆಂಟ್ ಫಾರ್ PSI ಅಂಡ್ PC ಎಕ್ಸಾಮ್ಸ್. ಕೆಲವೊಂದು ಬಾರಿ ಈ ಕ್ವಶನ್ ಎಕ್ಸಾಕ್ಟ್ ಹೆಂಗಿದೆ UPSC ಪ್ರಿಲಿಮ್ಸ್ ಅಲ್ಲಿ ಅದೇ ರೀತಿ ಕ್ವಶನ್ ಪೇಪರ್ ಅಲ್ಲಿ ಬಂದಿರುತ್ತೆ. ಇವನ್ ಆ MCQ ಏನಿರ್ತಾವಲ್ಲ ABCD ಅವು ಕೂಡ UPSC ಪ್ರಿಲಿಮ್ಸ್ ಅಲ್ಲಿ ಬಂದಿರೋ ಆಪ್ಷನ್ಸ್ ಅನ್ನೇ ಇಟ್ಟಿರ್ತಾರೆ. ಅಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಬರುವಂತ ಕ್ವಶನ್ಸ್ ಏನಿದೆ ಅವು ಯಾವಾಗ್ಲೂ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ 2023ರಲ್ಲಿ ಇಸ್ರೋ ಲಾಂಚ್ ಮಾಡಿದಂತ ಆದಿತ್ಯ L1 ಮಿಷನ್ ನ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರು. ಸೊ ಆದಿತ್ಯ L1 ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸೂರ್ಯನ ಕರೋನ, ಸೌರಗಾಳಿ ಅಂದ್ರೆ ಸೋಲಾರ್ ವಿಂಡ್ ಮತ್ತು ಸೌರ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಇಸ್ರೋ ಲಾಂಚ್ ಮಾಡಿದಂತದ್ದು ಒಂದು ಆದಿತ್ಯ L1 ಮಿಷನ್. ಈ ಆದಿತ್ಯ L1 ಮಿಷನ್ ಭಾರತದ ಮೊದಲ ಸೂರ್ಯ ಅಧ್ಯಯನ ಮಿಷನ್ ಆಗಿದ್ದು L1 ಅಂದ್ರೆ ಲ್ಯಾಗ್ರೇಂಜ್ ಪಾಯಿಂಟ್ L1 ನಲ್ಲಿ ಸ್ಥಾಪಿಸಲಾಗಿದ್ದು ಅಲ್ಲಿಂದ ಸೂರ್ಯವನ್ನು ನಿರಂತರವಾಗಿ ವೀಕ್ಷಿಸಬಹುದಂತೆ. ಸೊ ಆದಿತ್ಯ L1 ಮಿಷನ್ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಆಮೇಲೆ ಇಸ್ರೋ ಬಗ್ಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಲಿ. ಸೊ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಇನ್ ದ ಟುಡೇಸ್ ನ್ಯೂಸ್ ಪೇಪರ್. ಸೊ ನೋಡಿ, ನಿನ್ನೆನೂ ಬಂದಿತ್ತು. ನಿನ್ನೆ ಪೇಪರ್ ಅಲ್ಲಿ ಇದನ್ನ ನಾವು ಹೇಳಿದ್ದೆ ಏನಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರ ಫುಲ್ ಪಾಯಿಂಟ್ ಅಷ್ಟೇ ಹೇಳಿದ್ದೆ ನಾನು. ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಯಿಂದ ಇದೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ. ಚುನಾವಣಾ ಆಯೋಗ ಯಾವಾಗ್ಲೂ ಇಂಪಾರ್ಟೆಂಟ್ ಪ್ರತಿಯೊಂದು ಎಕ್ಸಾಮ್ಗೆ. ಸಾಂವಿಧಾನಿಕ ಸಂಸ್ಥೆಗಳು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಚುನಾವಣಾ ಆಯೋಗ ಇರ್ಬೋದು, ನಮ್ದು ಸುಪ್ರೀಂ ಕೋರ್ಟ್ ಇರ್ಬೋದು, ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು. ಭಾರತ ಸಂವಿಧಾನದಲ್ಲಿ ಇದರದ್ದು ಉಲ್ಲೇಖ ಇದೆ. ಹಂಗಿರುವಾಗ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ತಿಳ್ಕೋಬೇಕು. ಬೇಸಿಕ್ ಪಾಯಿಂಟ್ಸ್ ಗೊತ್ತಿರ್ಬೇಕಂತಂದ್ರೆ ಭಾರತದ ಚುನಾವಣೆ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದೊಂದು ಸಾಂವಿಧಾನಿಕ, ನಾ ಹೇಳಿದಲ್ಲಿ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ. ಇದು ಭಾರತ ಸಂವಿಧಾನದ 324 ಆರ್ಟಿಕಲ್ 324 324ನೇ ವಿಧಿಯಡಿಯಲ್ಲಿ
ಇದನ್ನು ಸ್ಥಾಪಿಸಲಾಗಿದೆ. ಇದರ ಸ್ಥಾಪನೆ ಯಾವಾಗ ಆಯ್ತು ಅಂದ್ರೆ ಜನವರಿ 25, 1950ರಂದು ಇದರ ಸ್ಥಾಪನೆ ಆಗುತ್ತಾ. ಪ್ರತಿ ವರ್ಷ ಹಂಗಾಗಿ ಜನವರಿ 25 ಮತದಾರರ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಈ 1950 ಇದೆಯಲ್ಲ, ಇದು ಕೂಡ ಎಲೆಕ್ಷನ್ ಕಮಿಷನ್ ಗೆ ಸಂಬಂಧಿಸಿದ ಒಂದು ಹೆಲ್ಪ್ ಲೈನ್ ನಂಬರ್. ಇದು 1950 ಅನ್ನೋದೇ ಎಲೆಕ್ಷನ್ ಗೆ ರಿಲೇಟೆಡ್ ಅಂತ ಒಂದು ಹೆಲ್ಪ್ ಲೈನ್ ನಂಬರ್. ಇದು ಹೆಲ್ಪ್ ಲೈನ್ ನಂಬರ್ ನೆನಪಿರ್ಲಿ. ಆಮೇಲೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ರು ಅಂತಂದ್ರೆ ಸುಕುಮಾರ್ ಸೇನ್ ಅವರಾಗಿದ್ರು. ಇದು ತುಂಬಾ ಸಾರಿ ಕ್ವಶನ್ಸ್ ಬಂದಿದೆ. ಈ ಕ್ವಶನ್ ಇನ್ನು ಮತ್ತೆ ರಿಪೀಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು SV ರಮಾದೇವಿ ಅವರಾಗಿದ್ರು. ಆಮೇಲೆ SV ರಮಾದೇವಿ ಅವರ ಬಗ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಇವರು ಕರ್ನಾಟಕದ ಮೊದಲ ಮಹಿಳಾ ಗವರ್ನರ್ ಆಗಿದ್ದರು ಅನ್ನೋದೊಂದು ಹಾಗೆ ನೆನಪಿರ್ಲಿ. ನೆಕ್ಸ್ಟ್, ಪ್ರಸ್ತುತ ಯಾರಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಅಂತಂದ್ರೆ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಇದ್ದಾರೆ. ಜ್ಞಾನೇಶ್ ಕುಮಾರ್ ಇವರು ಎಷ್ಟನೇ ಅಂದ್ರೆ 26ನೇ ಮುಖ್ಯ ಚುನಾವಣಾ ಆಯುಕ್ತರು. ಅಂದ್ರೆ ಕರ್ನಾಟಕದ ಯಾರಿದ್ದಾರೆ ಅಂತ ಹಂಗೆ ಒಂದು ನೆನಪಿರ್ಲಿ, ವಿ ಅನ್ಬು ಕುಮಾರ್ IAS. ವಿ ಅನ್ಬು ಕುಮಾರ್ IAS ಇವರು ಈಗ ಪ್ರಸ್ತುತ ಕರ್ನಾಟಕದ ಚುನಾವಣಾ ಆಯುಕ್ತರಾಗಿದ್ದಾರೆ. ನೆಕ್ಸ್ಟ್, ಈ ಚುನಾವಣಾ ಆಯೋಗ ಏನ್ ಮಾಡುತ್ತಪ್ಪ, ಇದ್ರದ ಮುಖ್ಯ ಕಾರ್ಯ ಏನು ಅಂತ ಹೇಳಿ ನೋಡ್ಬೇಕಾದ್ರೆ ನಮ್ದು ಭಾರತದ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ, ನಮ್ಮ ರಾಜ್ಯದ ರಾಜ್ಯ ವಿಧಾನಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಈ ಚುನಾವಣೆಗಳನ್ನು ನಡೆಸೋದು ಮತ್ತು ಎಲೆಕ್ಟ್ರೋಲ್ ರೋಲ್ ಅಂದ್ರೆ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋದು, ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆ ಎಲೆಕ್ಷನ್ ಸಿಂಬಲ್ ಅನ್ನು ಇದು ಚುನಾವಣಾ ಆಯೋಗ ನೀಡುತ್ತೆ. ಮತ್ತು MCC ಅಂತ ಹೇಳ್ತಾರೆ, ಅಂದ್ರೆ ಚುನಾವಣೆ ಟೈಮಲ್ಲಿ ಇದನ್ನ ಮಾದರಿ ನೀತಿ ಸಂಹಿತೆ ಅಂತ ಜಾರಿ ಆಗುತ್ತೆ. ಈ ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸೋದಕ್ಕೋಸ್ಕರ ನಮ್ಮ ಚುನಾವಣಾ ಆಯೋಗ ಇದೆ. ಇದರಲ್ಲಿ ಒಂದ್ ಪಾಯಿಂಟ್ ನಿಮ್ಗೆ ನೆನಪಿರ್ಬೇಕು, ಈ ಚುನಾವಣಾ ಈ ಭಾರತದ ಚುನಾವಣಾ ಆಯೋಗ ಏನಿದೆಯಲ್ಲ, ನಮ್ಮಲ್ಲಿ ಬರುವಂತ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮತ್ತು ಸ್ಥಳೀಯ ಸರ್ಕಾರಗಳು, ಈ ಮೇಯರ್ ಇದೆಲ್ಲ ಸೆಲೆಕ್ಟ್ ಆಗ್ತಾರಲ್ಲ ಸ್ಥಳೀಯ ಸರ್ಕಾರಗಳ, ಇವಕ್ಕೆ ಚುನಾವಣೆ ನಡೆಸೋದಿಲ್ಲ. ಇದಕ್ಕೆ ಚುನಾವಣೆ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಡೆಸುತ್ತೆ. ಸೊ ಇದಂಗೆ ನೆನಪಿರ್ಲಿ, MCQ ಕೇಳುವಾಗ ಈ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ ಅನ್ನ ಕೇಳಿರ್ತಾರೆ. ಸೊ ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗದ ಬಗ್ಗೆ UPSC ಅಲ್ಲಿ ಒಂದು 2017 ನೋಡಿ, UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ 2017ರಲ್ಲಿ ಒಂದು ಕ್ವಶನ್ ಬಂದಿತ್ತು. ಭಾರತದ ಚುನಾವಣಾ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಚುನಾವಣಾ ಆಯೋಗವು 5 ಸದಸ್ಯರ ಸಂಸ್ಥೆಯಾಗಿದೆ. 1ನೇ ಪಾಯಿಂಟ್, ಕೇಂದ್ರ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರಿಗೆ ಸಮಾನ ಅಧಿಕಾರಗಳಿವೆ. ಭಿನ್ನಾಭಿಪ್ರಾಯ ಉಂಟಾದರೆ ಬಹುಮತದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ 2 ಪಾಯಿಂಟ್ ಇದೆ. ಸೊ ಇದರಲ್ಲಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1, 2, 1 ಮತ್ತು 2, 1 ಅಥವಾ 2 ಯಾವುದು ಅಲ್ಲ ಅಂತ ಇತ್ತು. ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂತಂದ್ರೆ 2 ಮಾತ್ರ. ಏಕೆ ಅಂತಂದ್ರೆ ಚುನಾವಣಾ ಆಯೋಗವು 5 ಸದಸ್ಯರು ಇರೋದಿಲ್ಲ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಇನ್ನು 2 ಚುನಾವಣಾ ಆಯುಕ್ತರು ಇರ್ತಾರೆ. ಇವ್ರಿಗೆ ಏನಾದ್ರೂ ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾದ್ರೆ ತೀರ್ಮಾನ ತಗೊಳ್ಳುವಲ್ಲಿ ಬಹುಮತದ ಆಧಾರದ ಮೇಲೆ ಇವರು ತೀರ್ಮಾನ ತಗೊಳ್ತಾರೆ. ಸೊ ಹೀಗಾಗಿ ಚುನಾವಣಾ ಆಯೋಗವು 5 ಸದಸ್ಯರು ಇರೋದಿಲ್ಲ. ಜಸ್ಟ್ 1+2 2 ಸದಸ್ಯರು ಇರ್ತಾರೆ. ಇದೊಂದು ನೆನಪಿರ್ಲಿ ಚುನಾವಣಾ ಆಯೋಗದ ಬಗ್ಗೆ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೇನೆ. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಬಂದಿದೆ. ಪ್ಲಾಸ್ಟಿಕ್ ಬಗ್ಗೆ ನಾವು ಎಷ್ಟು ಓದಿದ್ರು ಕಡಿಮೆನೆ. ಸೊ ಪ್ಲಾಸ್ಟಿಕ್ ಮೇಲೆ ಕ್ವಶನ್ಸ್ ಬರ್ತಾ ಇರ್ತವೆ. ಆಸ್ ಎ ಕಾಂಪಿಟೇಟರ್ ನಮ್ಗೆ ಒಂದು ನೆನಪಿರ್ಲಿ, ಇದೊಂದು ಪ್ಲಾಸ್ಟಿಕ್ ಅನ್ನೋದು ಪಾಲಿಮರ್ ಗಳಿಂದ ಆಗಿದೆ. ಅಂದ್ರೆ ಒಂದು ವಸ್ತುವಿಗೆ ನಾವು ಬಿಸಿ ಕೊಟ್ಟಾಗ ಅದು ಸಾಫ್ಟ್ ಆಗುತ್ತೆ, ಆಫ್ಟರ್ ಬಿಸಿ ಅದು ಗಟ್ಟಿ ಆಗುತ್ತೆ ಅಂತ ಒಂದು ಯೂಸ್ಫುಲ್ ಇದು. ಹಂಗಾಗಿ ಇದನ್ನ ತುಂಬಾ ಬಳಸ್ತಾರೆ ನೋಡಿ. ಪ್ಲಾಸ್ಟಿಕ್ ಅಗುರ ಇದೆ, ಬಾಳಿಕೆ ಬರುತ್ತೆ, ಕಡಿಮೆ ವೆಚ್ಚದಿಂದ ಇದನ್ನ ಪ್ಯಾಕೇಜಿಂಗ್ ಇರ್ಬೋದು, ವೈದ್ಯಕೀಯ ಇರ್ಬೋದು, ನಿರ್ಮಾಣ ಅಂತ, ಗೃಹ ಉಪಯೋಗಿ ಎಲ್ಲಾ ವಸ್ತುಗಳಲ್ಲಿ ವ್ಯಾಪಕವಾಗಿ ಇದನ್ನು ಬಳಸ್ತೇವೆ. ಆಮೇಲೆ ಇದರಲ್ಲಿ 2 ವಿಧ ಇದೆ. ಏನಂತಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಪ್ರಮುಖ ವಿಧಗಳಿವು, ಥರ್ಮೋಪ್ಲಾಸ್ಟಿಕ್ ಆಮೇಲೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದರಲ್ಲಿ 2 ಪ್ರಮುಖ ವಿಧಗಳು ಬರ್ತವೆ. ನೆಕ್ಸ್ಟ್,
ಭಾರತದಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ನಾವೆಲ್ಲ ಅಂಗಡಿಗೆ ಹೋದಾಗ ಕ್ಯಾರಿ ಬ್ಯಾಗ್ ಅಲ್ಲೆಲ್ಲ ಕಟ್ಕೊಡ್ರಿ, ಕ್ಯಾರಿ ಬ್ಯಾಗ್ ಅಲ್ಲಿ ಕೊಡ್ರಿ, ಕ್ಯಾರಿ ಬ್ಯಾಗ್ ಅಲ್ಲಿ ಕೊಡ್ರಿ ಅಂತ ಹೇಳ್ತೇವಲ್ಲ, ಅದೆಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಭಾರತ ದೇಶದಲ್ಲಿ ಜುಲೈ 1, 2022ರಿಂದ ನಿಷೇಧ ಮಾಡಿದೆ. ಅಂದ್ರೆ ವಿಪರ್ಯಾಸ ಅಂದ್ರೆ ಇನ್ನೂ ಇವು ಸಿಗ್ತಾನೆ ಇರ್ತವೆ. ಇದು ಜುಲೈ 1, 2022ರಿಂದ ನಿಷೇಧ ಮಾಡಿದೆ. ಇದರಲ್ಲಿ ಒಂದು 19 ಬಗೆಯ ಪ್ಲಾಸ್ಟಿಕ್ ಗಳನ್ನು ಹೆಸರಿಸಲಾಗಿದೆ. ಯಾವ್ಯಾವು ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್, ಯಾವ್ಯಾವು ಏಕ ಬಳಕೆಯ ಪ್ಲಾಸ್ಟಿಕ್ ಯಾವ್ಯಾವು ಅಂತ 19 ಟೈಪ್ಸ್ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನೋಡ್ರಿ 2025 ಹೋದ ವರ್ಷ, ಅಂದ್ರೆ ನಾನು ಹೇಳ್ತಾ ಇದ್ದೀನಿ UPSC ಪ್ರಿಲಿಮ್ಸ್ ಅಲ್ಲಿ ಬರುವಂತ ಕ್ವಶನ್ಸ್ PC ಮತ್ತು PSI ಎಕ್ಸಾಮ್ ಗಳಿಗೆ ಯಾವಾಗ್ಲೂ ಇಂಪಾರ್ಟೆಂಟ್ ಆಗಿರ್ತವೆ. ಸೊ 2025ರಲ್ಲಿ ಬಂದಿರುವಂತಹ ಕ್ವಶನ್ ಏನಿದೆ ನೋಡಿ, ಪ್ಲಾಸ್ಟಿಕ್ ಮೇಲೆ ಕನ್ಸಿಡರ್ ದ ಫಾಲೋವಿಂಗ್: ಸಿಗರೇಟ್ ಬಡ್ಸ್, ಐ ಗ್ಲಾಸ್ ಲೆನ್ಸಸ್, ಕಾರ್ ಟೈರ್ಸ್. ಹೌ ಮೆನಿ ಆಫ್ ದೆಮ್ ಕಂಟೇನ್ ಪ್ಲಾಸ್ಟಿಕ್? ಸೊ ಇದರಲ್ಲಿ ಆನ್ಸರ್ ಏನಂದ್ರೆ ಸಿ, ಆಲ್ ಆಫ್ 3. ನೋಡಿ ನಮ್ಗೆ ಗೊತ್ತಿರೋದಲ್ಲ ಕಾರ್ ಟೈರ್ ಅಲ್ಲಿ ಪ್ಲಾಸ್ಟಿಕ್ ಇದೆಯಾ ಅನ್ನೋದು. ಸೊ ಆಲ್ ಆಫ್ 3 ಇವು ಮೂರದ್ರಲ್ಲಿ ಕೂಡ ಪ್ಲಾಸ್ಟಿಕ್ ಕಂಡು ಬರುತ್ತೆ ಅಂತೆ. ಅಂದ್ರೆ ಸಿಗರೇಟ್ ಫಿಲ್ಟರ್ ಅಲ್ಲಿ ಪ್ಲಾಸ್ಟಿಕ್ ಪಾಲಿಮರ್ ಅಂದ್ರೆ ಅಸಿಟೇಟ್ ಅನ್ನೋ ಒಂದು ಪ್ಲಾಸ್ಟಿಕ್ ಪಾಲಿಮರ್ ಇದೆ, ಮತ್ತು ಐ ಗ್ಲಾಸ್ ಅಲ್ಲಿ ಪಾಲಿಕಾರ್ಬೋನೇಟ್ ಅನ್ನೋ ಒಂದು ಪ್ಲಾಸ್ಟಿಕ್ ಅಂಶ ಇದೆ. ನೆಕ್ಸ್ಟ್ ಕಾರ್ ಟೈರ್ಸ್ ಅಲ್ಲಿ ಸಿಂಥೆಟಿಕ್ ರಬ್ಬರ್ ಇದ್ರೂ ಕೂಡ ಇದು ಪ್ಲಾಸ್ಟಿಕ್ ಬೇಸ್ಡ್ ಪಾಲಿಮರ್ಸ್ ಗಳಿಂದ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ಮೂವ್ ಆಗೋದಾದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಇವತ್ತಿನ ಪೇಪರ್ ಅಲ್ಲಿ ಬಂದಿರೋದು, ಇಲ್ಲಿ ನೋಡಿ ಇಲ್ಲೊಂದು ನ್ಯೂಸ್ ಬಂದಿದೆ, ಸೆಷಲ್ಸ್ ತಲುಪಿದ ಪ್ರಧಾನಿ ಮೋದಿ. ಸೊ ಸೆಷಲ್ಸ್ ತಲುಪಿದ ಪ್ರಧಾನಿ ಮೋದಿ, ಇದ್ರ ರಿಗಾರ್ಡಿಂಗ್ ಸಣ್ಣ ಆರ್ಟಿಕಲ್ ಇದೆ, ಬಟ್ ಇದ್ರದ್ದು 2-3 ಪಾಯಿಂಟ್ ನಮಗೂ ಗೊತ್ತಿರಬೇಕು. ಸೆಷಲ್ಸ್ ಅನ್ನೋದು ಒಂದು ಹಿಂದೂ ಮಹಾಸಾಗರದಲ್ಲಿ ಬರುವ 115 ದ್ವೀಪಗಳಿರುವ ಒಂದು ರಾಷ್ಟ್ರವಾಗಿದೆ. ಇದರ ರಾಜಧಾನಿ ವಿಕ್ಟೋರಿಯಾ. ಇದರ ಕರೆನ್ಸಿ ಸೆಸಿಲೋಯಿಸ್ ರೂಪಾಯಿ, SCR ಅಂತ ಹೇಳ್ತಾರೆ. ಸೆಸಿಲೋಯಿಸ್ ರೂಪಾಯಿ ಇದರದ್ದು ಕರೆನ್ಸಿ ಆಗಿದೆ. ಆಮೇಲೆ ಈ ಸೆಷಲ್ಸ್ ದ್ವೀಪ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಭಾರತ ಒಂದು ವಿಷನ್ ಮಹಾಸಾಗರ ಅಂತ ಭಾರತ ಒಂದು ಪರಿಕ್ರಮವನ್ನು ಘೋಷಿಸಿದೆ, ವಿಷನ್ ಮಹಾಸಾಗರ. ಇದು ಯಾವಾಗ್ಲೂ ಇಂಪಾರ್ಟೆಂಟ್. ಈ ಮಹಾಸಾಗರ ನೋಡಿ ಇದರದ್ದು ಫುಲ್ ಪಾಯಿಂಟ್ ನೆನಪಿರ್ಲಿ, ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಅಕ್ರಾಸ್ ದ ರೀಜನ್ಸ್. ಇದರದ್ದು ಫುಲ್ ಪಾಯಿಂಟ್ ಆಗಿದೆ. ಇದ್ರದ್ದು ಏನಪ್ಪಾ ಅಂದ್ರೆ ಈ ಇಂಡೋ ಪೆಸಿಫಿಕ್ ರಾಷ್ಟ್ರಗಳೊಂದಿಗೆ ಸಹಕಾರ ಅಂದ್ರೆ ಭದ್ರತೆ, ವ್ಯಾಪಾರ, ವಿಪತ್ತು ನಿರ್ವಹಣೆ ಮತ್ತೆ ನೀಲಿ ಆರ್ಥಿಕತೆ ಅಂದ್ರೆ ಬ್ಲೂ ಎಕಾನಮಿ ಅಂತ ಹೇಳ್ತಾರೆ. ಈ ಫಿಶಿಂಗ್ ಎಲ್ಲ ಮಾಡ್ತಾರಲ್ಲ, ದಿಸ್ ಇಸ್ ದ ಬ್ಲೂ ಎಕಾನಮಿ. ಇದ್ರ ಬಗ್ಗೆ ಸಹಕಾರ ಇರ್ಬೋದು, ಭದ್ರತೆ ಇರ್ಬೋದು, ವ್ಯಾಪಾರ ಇರ್ಬೋದು, ವಿಪತ್ತು ನಿರ್ವಹಣೆ, ಈ ರೀತಿಯ ಒಂದು ಸಹಕಾರವನ್ನು ಬಲಪಡಿಸಲಿಕ್ಕೆ ತಂದಿದ್ದಂಥದ್ದು ಇದನ್ನು ವಿಷನ್ ಮಹಾಸಾಗರ ಅಂತ ಹೇಳ್ತಾರೆ. ಸೊ ಈ ಸಂಭವನೀಯ ಪ್ರಶ್ನೆ ಏನ್ ಬರ್ಬೋದು ಅಂತಂದ್ರೆ, ಈ ಮಹಾಸಾಗರ ವಿಷನ್ ಮಹಾಸಾಗರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬರ್ಬೋದು. ಅಂದ್ರೆ ಉತ್ತರ ಏನಾಗುತ್ತೆ ನೋಡಿ, ಇಲ್ಲಿ ಆಂತರಿಕ ಸಂಶೋಧನೆ ಅಂತಿದೆ, ಇಲ್ಲ ಕೃಷಿ ಅಭಿವೃದ್ಧಿ ಅಲ್ಲ, ಹವಾಮಾನ ಬದಲಾವಣೆ ಅಲ್ಲ. ಇದು ಬಂದಿರೋದು ಸಮುದ್ರ ಭದ್ರತೆ ಮತ್ತು ಇಂಡೋ ಪೆಸಿಫಿಕ್ ಸಹಕಾರ. ಇದು ವಿಷನ್ ಮಹಾಸಾಗರದ ಮುಖ್ಯ ಉದ್ದೇಶ ಆಗಿದೆ. ಆಮೇಲೆ ಇದೊಂದು ಹಂಗೆ ನೆನಪಿರ್ಲಿ, ಈ ಸೆಷಲ್ಸ್ ಇದರದ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮನಿ ಅಂತೆ. ನಾವು ಕ್ವಶನ್ ಪೇಪರ್ ಅಲ್ಲಿ ಒಮ್ಮೆ ಬಿಡಿಸುವಾಗ ಯಾವುದೋ ದೇಶದ ಅಧ್ಯಕ್ಷ ಕೇಳಿರ್ತಾರೆ, ನಾವು ಅನ್ಕೊಳ್ತೇವೆ ಕ್ವಶನ್ ಪೇಪರ್ ಬರೆದು ಹೊರಗಡೆ ಬಂದಾಗ ಯಾವ ದೇಶದ ಅಧ್ಯಕ್ಷ ಕೇಳಿದ್ದಾರೆ ಮರೆ ಅಂತ. ಅವ್ರು ಯಾಕೆ ಕೇಳಿರ್ತಾರಂದ್ರೆ ಅವೆಲ್ಲ ನ್ಯೂಸ್ ಅಲ್ಲಿ ಇರ್ತವೆ, ಹಂಗಾಗಿ ಕೇಳಿರ್ತಾರೆ. ಸೊ ಈ ಪ್ಯಾಟ್ರಿಕ್ ಹರ್ಮನಿ ಅನ್ನೋರು ಸೆಷಲ್ಸ್ ದೇಶದ ಅಧ್ಯಕ್ಷ ಆಗಿದ್ದಾರೆ. ಸೊ ಇದು ಇವತ್ತಿನ ಕ್ವಿಕ್ ಲಿಕ್ಸ್. ಥ್ಯಾಂಕ್ ಯು.